ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಭಾರತದ ರಕ್ಷಣಾ ಇತಿಹಾಸದಲ್ಲಿ ಇಂದು ಒಂದು ಅತ್ಯಂತ ಮಹತ್ವದ ದಿನವಾಗಿದೆ. ಭಾರತೀಯ ನೌಕಾಪಡೆಗೆ ಇಂದು ತನ್ನ 3ನೇ ಪರಮಾಣು ಜಲಾಂತರ್ಗಾಮಿ ನೌಕೆ ಸೇರ್ಪಡೆಯಾಗಿದೆ. ಅದುವೇ INS ಅರಿದಮನ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಐತಿಹಾಸಿಕ ಯುದ್ಧ ನೌಕೆಯನ್ನು ಅಧಿಕೃತವಾಗಿ ನೌಕಾಪಡೆಗೆ ಕಮಿಷನ್ ಮಾಡಿದ್ದಾರೆ. ಅವರು ತಮ್ಮ ಎಕ್ಸ್ನಲ್ಲಿ ಒಂದು ಕ್ರಿಪ್ಟಿಕ್ ಸಂದೇಶವನ್ನು ಹಾಕಿದ್ದರು. ಶಬ್ದ ನಹೀಂ, ಶಕ್ತಿ ಹೈ ಅರಿದಮನ್. ಅಂದರೆ ಇದು ಕೇವಲ ಒಂದು ಪದವಲ್ಲ, ಇದು ಶಕ್ತಿ. ಆ ಒಂದು ಸಾಲಿನಲ್ಲೇ ಈ ನೌಕೆಯ ಮಹತ್ವ ಅರ್ಥವಾಗುತ್ತದೆ ಅಲ್ಲವೇ? ಅರಿದಮನ್ ಅಂದರೆ ಏನು? ಸಂಸ್ಕೃತದಲ್ಲಿ ಅರಿದಮನ್ ಎಂದರೆ ಶತ್ರುಗಳನ್ನು ನಾಶ ಮಾಡುವವನು ಎಂದರ್ಥ. ಇದಕ್ಕೂ ಮೊದಲು ಬಂದ INS ಅರಿಹಂತ್ ಮತ್ತು INS ಅರಿಗಾತ್, ಇವೆರಡು ಹೆಸರುಗಳಿಗೂ ಇದೇ ರೀತಿ ಶತ್ರು ನಾಶದ ಅರ್ಥವಿದೆ. ಭಾರತ ತನ್ನ ಪರಮಾಣು ಜಲಾಂತರ್ಗಾಮಿ ನೌಕೆಗಳಿಗೆ ಉದ್ದೇಶಪೂರ್ವಕವಾಗಿ ಇಂತಹ ಹೆಸರುಗಳನ್ನೇ ಆರಿಸುತ್ತದೆ. ಈ ನೌಕೆಯ ಹಿನ್ನೆಲೆ, ಈ ನೌಕೆ ಹೇಗೆ ಬಂತು ನೋಡೋಣ ಬನ್ನಿ. INS ಅರಿದಮನ್ ಅನ್ನು ವಿಶಾಖಪಟ್ಟಣಂನ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸೆಲ್ ATV ಪ್ರಾಜೆಕ್ಟ್ನ ಅಡಿ ನಿರ್ಮಿಸಲಾಗಿದೆ. ಇದು ಅರಿಹಂತ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಗಳ 3ನೇ ನೌಕೆಯಾಗಿದೆ. ಮೊದಲ ನೌಕೆ INS ಅರಿಹಂತ್ 2009ರಲ್ಲಿ ಲಾಂಚ್ ಆಗಿ 2016ರಲ್ಲಿ ಯಾವುದೇ ಮಾಧ್ಯಮ ಸದ್ದಿಲ್ಲದೆ ನೌಕಾಪಡೆಗೆ ಸದ್ದಿಲ್ಲದೆ ಸೇರ್ಪಡೆಯಾಯಿತು. ಎರಡನೆಯ ನೌಕೆ INS ಅರಿಗಾತ್ 2024ರ ಆಗಸ್ಟ್ನಲ್ಲಿ ಕಮಿಷನ್ ಆಯಿತು ಮತ್ತು ಇವತ್ತು 3ನೇ ನೌಕೆಯಾದ INS ಅರಿದಮನ್ ಕೂಡ ನೌಕಾಪಡೆಯ ಭಾಗವಾಗಿದೆ. ಅರಿದಮನ್ ಯಾಕೆ ಸ್ಪೆಷಲ್? ಸ್ನೇಹಿತರೆ, ಇದು ಕೇವಲ ಮತ್ತೊಂದು ಜಲಾಂತರ್ಗಾಮಿ ನೌಕೆ ಅಲ್ಲ. ಇದು ತನ್ನ ಹಿಂದಿನ 2 ಜಲಾಂತರ್ಗಾಮಿ ನೌಕೆಗಳಿಗಿಂತ ಗಾತ್ರದಲ್ಲೂ ಸಾಮರ್ಥ್ಯದಲ್ಲೂ ಗಣನೀಯವಾಗಿ ಮುಂದಿದೆ. INS ಅರಿಹಂತ್ ಮತ್ತು INS ಅರಿಗಾತ್ ತಲಾ 6,000 ಟನ್ಗಳಷ್ಟು ತೂಕವನ್ನು ಹೊಂದಿದ್ದರೆ INS ಅರಿದಮನ್ 7,000 ಟನ್ನಷ್ಟು ತೂಕ ಹೊಂದಿದೆ. ದೊಡ್ಡ ಹಲ್ ಇರುವ ಕಾರಣ ಇದು ಹೆಚ್ಚು ಕಾಲ ಸಮುದ್ರದಲ್ಲಿ ಗಸ್ತು ತಿರುಗಬಹುದು ಮತ್ತು ಹೆಚ್ಚು ಸ್ಟೆಲ್ತ್ ಸಾಮರ್ಥ್ಯ ಹೊಂದಿದೆ. ಮಿಸೈಲ್ಸ್ ಮತ್ತು ಸ್ಟ್ರೈಕ್ ಕೇಪಬಿಲಿಟಿ. ಅರಿದಮನ್ನಲ್ಲಿ 8 ವರ್ಟಿಕಲ್ ಲಾಂಚ್ ಸಿಸ್ಟಮ್ಸ್ಗಳು VLS ಟ್ಯೂಬ್ಸ್ಗಳು ಇವೆ. ಅಂದರೆ ಹಿಂದಿನ ನೌಕೆಗಳಿಗಿಂತ ಹೆಚ್ಚು. K4 ಮಿಸೈಲ್ಸ್ 3,500 ಕಿಲೋಮೀಟರ್ ರೇಂಜ್ ಹೊಂದಿರುವ ಪರಮಾಣು ಸಾಮರ್ಥ್ಯದ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಇಂತಹ 8 ಕ್ಷಿಪಣಿಗಳನ್ನು ಇದರಲ್ಲಿ ಕೊಂಡೊಯ್ಯಬಹುದು. ಹಾಗೂ K15 ಆಂಟಿಶಿಪ್ ಮಿಸೈಲ್ಸ್ 750 ಕಿಲೋಮೀಟರ್ ರೇಂಜ್ನ 24 ಮಿಸೈಲ್ಗಳನ್ನು ಸಹ ಕೊಂಡೊಯ್ಯಬಹುದು. ಭವಿಷ್ಯದಲ್ಲಿ K5 ಮಿಸೈಲ್ಸ್ ಬರೋಬ್ಬರಿ 6,000 ಕಿಲೋಮೀಟರ್ ರೇಂಜ್ ಹೊಂದಿರುವ ಇಂತಹ ಕ್ಷಿಪಣಿಗಳನ್ನು ಇದರಲ್ಲಿ ಅಳವಡಿಸಬಹುದು. ಅಂದರೆ ಸಮುದ್ರದ ಆಳದಲ್ಲಿ ಅಡಗಿ ಕುಳಿತು ಪಾಕಿಸ್ತಾನ ಮತ್ತು ಚೀನಾ ಅಥವಾ ಯಾವುದೇ ಶತ್ರು ರಾಷ್ಟ್ರದ ಗುರಿಯನ್ನು ನಿಖರವಾಗಿ ತಲುಪುವ ಶಕ್ತಿ ಭಾರತಕ್ಕೆ ಈಗ ಮಿಗಿಲಾಗಿದೆ. ಇಂಜಿನ್ ಮತ್ತು ತಂತ್ರಜ್ಞಾನ. INS ಅರಿದಮನ್ ಅನ್ನು ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಿದ 83 ಮೆಗಾವ್ಯಾಟ್ ಕಾಂಪ್ಯಾಕ್ಟ್ ಲೈಟ್ ವಾಟರ್ ರಿಯಾಕ್ಟರ್ CLWRನ ಮೂಲಕ ನಡೆಸಲಾಗುತ್ತದೆ. ಇದು ಮೇಲ್ಮೈನಲ್ಲಿ 12ರಿಂದ 15 ನಾಟ್ಸ್ಗಳ ವೇಗದಲ್ಲಿ ಹಾಗೂ ನೀರಿನ ಆಳದಲ್ಲಿ 24 ನಾಟ್ಸ್ಗಳವರೆಗೆ ಚಲಿಸಬಲ್ಲದು. ಸ್ಟೆಲ್ತ್ ಬಗ್ಗೆ ಮಾತನಾಡಬೇಕೆಂದರೆ ಇದರಲ್ಲಿ USH ಮತ್ತು ಪಂಚೇಂದ್ರಿಯ ಸೋನಾರ್ ಸಿಸ್ಟಮ್ ಅಳವಡಿಸಲಾಗಿದೆ. ಇವು ಸಮುದ್ರದ ಆಳದಲ್ಲಿ ಶತ್ರುಗಳ ಚಲನೆಯನ್ನು ಪತ್ತೆ ಮಾಡುವ ಜೊತೆಗೆ ಇದರ ಸ್ವಂತ ಸ್ಥಾನವನ್ನು ಬಚ್ಚಿಡುವ ಸಾಮರ್ಥ್ಯ ಕೂಡ ಹೊಂದಿದೆ.
ನ್ಯೂಕ್ಲಿಯರ್ ಟ್ರಯಾಡ್ ಇದರ ಮಹತ್ವವೇನು? ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಯುದ್ಧ ಶುರುವಾದರೆ ಶತ್ರು ರಾಷ್ಟ್ರ ಮೊದಲ ಹೊಡೆತದಲ್ಲಿ ನಮ್ಮ ಲ್ಯಾಂಡ್ ಬೇಸ್ಡ್ ಮಿಸೈಲ್ ಲಾಂಚರ್ಸ್ ಮತ್ತು ಏರ್ಫೀಲ್ಡ್ ಅನ್ನು ನಾಶ ಮಾಡಬಹುದು. ಆದರೆ ಸಮುದ್ರದ ಆಳದಲ್ಲಿ ಅಡಗಿರುವ ಈ ಜಲಾಂತರ್ಗಾಮಿ ನೌಕೆಯನ್ನು ಪತ್ತೆ ಮಾಡುವುದು ಅತ್ಯಂತ ಕಷ್ಟ. ಅದು ಉಳಿದುಕೊಂಡು ಶತ್ರುವಿನ ಮೇಲೆ ಪ್ರತಿದಾಳಿ ನಡೆಸಬಲ್ಲದು. ಇದನ್ನೇ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಎಂದು ಕರೆಯುತ್ತಾರೆ. ಭಾರತ ಆಗಲೇ ವಾಯು ಮತ್ತು ನೆಲದಿಂದ ಪರಮಾಣು ದಾಳಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಅರಿದಮನ್ನ ಸೇರ್ಪಡೆಯಿಂದ ಸಮುದ್ರದಿಂದಲೂ ಈ ಸಾಮರ್ಥ್ಯ ಇನ್ನಷ್ಟು ಬಲಗೊಂಡಿದೆ. ಅಮೆರಿಕ, ರಷ್ಯಾ ಮತ್ತು ಚೀನಾ ಜೊತೆ ಭಾರತ ಕೂಡ ನ್ಯೂಕ್ಲಿಯರ್ ಟ್ರಯಾಡ್ ಹೊಂದಿದ ಅಪರೂಪದ ರಾಷ್ಟ್ರಗಳ ಸಾಲಿಗೆ ಸೇರಿದೆ. ಒಂದು ಮಾತು ನೆನಪಿನಲ್ಲಿಡಿ, ಭಾರತದ ನ್ಯೂಕ್ಲಿಯರ್ ಪಾಲಿಸಿ ಸ್ಪಷ್ಟವಾಗಿದೆ. ನೋ ಫಸ್ಟ್ ಯೂಸ್, ಅಂದರೆ ಭಾರತ ಮೊದಲು ಪರಮಾಣು ಆಯುಧವನ್ನು ಬಳಸುವುದಿಲ್ಲ. ಆದರೆ ಶತ್ರು ಮೊದಲು ಬಳಸಿದರೆ ಆಗ ಪ್ರತ್ಯುತ್ತರ ಕ್ಷಮಿಸಲಾಗದಷ್ಟು ತೀವ್ರವಾಗಿರುತ್ತದೆ ಎಂಬ ಖಚಿತ ಸಂದೇಶ ಈ ನೌಕೆ ಜಗತ್ತಿಗೆ ನೀಡುತ್ತದೆ. ಕಂಟಿನ್ಯೂಯಸ್ ಅಟ್ ಸಿ ಡಿಟರೆನ್ಸ್ ಮುಂದಿನ ಗುರಿ. INS ಅರಿಧಮನ್ನ ಸೇರ್ಪಡೆಯಿಂದ ಭಾರತಕ್ಕೆ ಈಗ 3 ಆಪರೇಷನಲ್ SSBNS ಇವೆ. ಇದರ ದೊಡ್ಡ ಅನುಕೂಲ ಏನೆಂದರೆ, ಒಂದು ನೌಕೆ ಮೇಂಟೆನೆನ್ಸ್ನಲ್ಲಿದ್ದಾಗ, ಇನ್ನೊಂದು ತರಬೇತಿಯಲ್ಲಿದ್ದಾಗ, ಮೂರನೇ ನೌಕೆ ಸಮುದ್ರದಲ್ಲಿ ಆಕ್ಟಿವ್ ಪೆಟ್ರೋಲ್ ನಡೆಸಬಹುದು. ಇದನ್ನೇ ಕಂಟಿನ್ಯೂಯಸ್ ಅಟ್ ಸಿ ಡಿಟರೆನ್ಸ್ ಎಂದು ಕರೆಯುತ್ತಾರೆ. ಭಾರತ ಆ ಗುರಿಯನ್ನು ಇವತ್ತು ಒಂದು ದೊಡ್ಡ ಹೆಜ್ಜೆಯ ಮುಂದಿಟ್ಟು ಸಾಧಿಸಿದೆ. ಅರಿದಮನ್ ವಿಶಾಖಪಟ್ಟಣಂ ಬಳಿ ಇರುವ ಹೈ ಸೆಕ್ಯೂರಿಟಿ ನೌಕಾನೆಲೆ ಪ್ರಾಜೆಕ್ಟ್ ವರ್ಷದಲ್ಲಿ ನೆಲೆಗೊಳ್ಳಲಿದೆ. INS ತಾರಾಗಿರಿ ಒಂದು ಬೋನಸ್ ಸೇರ್ಪಡೆ. ಅದೇ ದಿನ ರಾಜನಾಥ್ ಸಿಂಗ್ ಅವರು INS ತಾರಾಗಿರಿ ಅನ್ನು ಕೂಡ ಕಮಿಷನ್ ಮಾಡಿದ್ದಾರೆ. ಇದು ಪ್ರಾಜೆಕ್ಟ್ 17A ನೀಲಗಿರಿ ಕ್ಲಾಸ್ನ 4ನೇ ಸ್ಟೆಲ್ತ್ ಫ್ರಿಗೇಟ್ ಆಗಿದ್ದು, ಮುಂಬೈನ ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದ ಈ ಯುದ್ಧ ನೌಕೆ 6,670 ಟನ್ ತೂಕವನ್ನು ಹೊಂದಿದೆ. ಇದರ ವಿಶೇಷ ಏನೆಂದರೆ, 75%ಕ್ಕಿಂತ ಹೆಚ್ಚು ಇಂಡಿಜಿನಸ್ ಕಂಟೆಂಟ್ ಹೊಂದಿದ್ದು ಮತ್ತು 200ಕ್ಕಿಂತ ಹೆಚ್ಚು MSMEಗಳು ಈ ನೌಕೆ ನಿರ್ಮಾಣದಲ್ಲಿ ಭಾಗವಹಿಸಿದೆ ಎಂಬುದು ನಿಜವಾದ ಮೇಕ್ ಇನ್ ಇಂಡಿಯಾವಾಗಿದೆ. ಇದರಲ್ಲಿ ಏನೆಲ್ಲ ಇದೆ ಅಂದರೆ, ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ಸ್, ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಸ್, ಆಂಟಿ ಸಬ್ಮೆರಿನ್ ವಾರ್ಫೇರ್ ಸೂಟ್ ಮತ್ತು ಅತ್ಯಾಧುನಿಕ ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ರೆಡಾರ್ ಕ್ರಾಸ್ ಸೆಕ್ಷನ್ ಕಡಿಮೆ ಮಾಡಿರುವ ಸ್ಟೆಲ್ತ್ ಡಿಸೈನ್ ಕಾರಣ ಶತ್ರುವಿನ ರೆಡಾರ್ ಇದನ್ನು ಸುಲಭವಾಗಿ ಪತ್ತೆ ಮಾಡಲಾಗದು. ಕೋರ್ ಡಾಗ್ ಪ್ರೊಪಲ್ಷನ್ ಸಿಸ್ಟಮ್ ಬಳಸಿರುವ ಈ ನೌಕೆ ಹೆಚ್ಚು ವೇಗ ಮತ್ತು ಹೆಚ್ಚು ಕಾಲ ಸಮುದ್ರದಲ್ಲಿ ನಿಲ್ಲುವ ಶಕ್ತಿಯನ್ನು ಹೊಂದಿದೆ. ಯುದ್ಧ ಕಾರ್ಯಾಚರಣೆಯಿಂದ ಹಿಡಿದು ಹ್ಯುಮ್ಯಾನಿಟೇರಿಯನ್ ರಿಲೀಫ್ನವರೆಗೆ ಇದು ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಬಲ್ಲ ಬಹುಮುಖ ಯುದ್ಧ ನೌಕೆಯಾಗಿದೆ. ಭಾರತದ ಭವಿಷ್ಯದ ನೌಕಾ ಯೋಜನೆಗಳು. ಈ 2 ನೌಕೆಗಳ ಸೇರ್ಪಡೆಗಳ ಜೊತೆಗೆ ಭಾರತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಕ್ತಿಯನ್ನು ಸಂಗ್ರಹಿಸಲಿದೆ. 4ನೇ SSBN ಈಗಾಗಲೇ ನಿರ್ಮಾಣದ ಹಂತದಲ್ಲಿದೆ. ರಷ್ಯಾದಿಂದ ಚಕ್ರ ಎಂಬ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮೆರಿನ್ ಲೀಸ್ನಲ್ಲಿ ತರಲು ಮಾತುಕತೆ ನಡೆಯುತ್ತಿದ್ದು 2027 ಮತ್ತು 28 ಹೊತ್ತಿಗೆ ಬರಬಹುದು. ಜರ್ಮನಿಯ ಜೊತೆ 6 ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮೆರಿನ್ಸ್ ನಿರ್ಮಾಣಕ್ಕೆ ಕೂಡ ಚರ್ಚೆ ನಡೆಯುತ್ತಿದೆ. ಸ್ನೇಹಿತರೆ, ಭಾರತ ತನ್ನ 11,000 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ರಕ್ಷಿಸಲಷ್ಟೇ ಅಲ್ಲ, ಸಮುದ್ರ ಮಾರ್ಗದ ಟ್ರೇಡ್ ರೂಟ್ಸ್ಗಳು, ಅಂತರ್ಜಾಲದ ಇಂಟರ್ನೆಟ್ ಕೇಬಲ್ಸ್ ಮತ್ತು ಇಡೀ ಇಂಡೋ ಪೆಸಿಫಿಕ್ ಪ್ರದೇಶದ ಸ್ಥಿರತೆಗಾಗಿ ಕೂಡ ಸಮರ್ಥ ಶಕ್ತಿಯಾಗಿ ಬೆಳೆಯುತ್ತಿದೆ. INS ಅರಿದಮನ್ ಮತ್ತು INS ತಾರಾಗಿರಿ 2 ಭಾರತದ ತಂತ್ರಜ್ಞಾನ, ದೃಢ ಸಂಕಲ್ಪ ಮತ್ತು ಆತ್ಮನಿರ್ಭರ ಭಾರತದ ಜೀವಂತ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ.
ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.